ಬಿ.ಕಾಂ ಎರಡನೇ ಸೆಮಿಸ್ಟರ್ ಎಲ್ಲ ವಿದ್ಯಾರ್ಥಿಗಳಿಗೆ ಮತ್ತೊಂದು ಕ್ಲಾಸ್ಗೆ ನಿಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ ಅಂತ ಹೇಳುತ್ತಾ, ಇವತ್ತಿನ ಒಂದು ಕ್ಲಾಸ್ನಲ್ಲಿ ನಾವು ಎರಡನೇ ಸೆಮಿಸ್ಟರ್ ಕನ್ನಡ ವಿಷಯದ ಬ್ಯಾಚುಲರ್ ಆಫ್ ಕಾಮರ್ಸ್ ಸೆಕೆಂಡ್ ಸೆಮಿಸ್ಟರ್ ಕನ್ನಡ ವಿಷಯದ ಕಂಟಿನ್ಯೂ ಪಾರ್ಟ್ ಘಟಕ 4 ಬಹುಶಿಸ್ತೀಯ ಅರಿವು. ಈ ಘಟಕ 4 ಬಹುಶಿಸ್ತೀಯ ಅರಿವು ಘಟಕದಲ್ಲಿ ಬರುವಂತಹ ಕಂಟಿನ್ಯೂ ಅಧ್ಯಾಯ 10 ಏಕಲವ್ಯ ನಾಟಕ ವಿಮರ್ಶೆ. ಸಿದ್ಧಲಿಂಗಯ್ಯನವರು ಬರೆದಿರ್ತಕ್ಕಂತಹ ಈ ಏಕಲವ್ಯ ಇರತಕ್ಕಂಥ ನಾಟಕದ ಒಂದು ವಿಮರ್ಶೆಯ ಒಂದು ಭಾಗವನ್ನು ನಿಮಗೆ ಅಧ್ಯಾಯ 10ರಲ್ಲಿ ಇಟ್ಟಿದ್ದಾರೆ. ಹಾಗಾದರೆ ಇವತ್ತಿನ ಕ್ಲಾಸ್ನಲ್ಲಿ ನಾವು ಈ ಅಧ್ಯಾಯದ ಸಂಪೂರ್ಣವಾದಂತಹ ಪರೀಕ್ಷೆಯಲ್ಲಿ ಉಪಯುಕ್ತವಾಗುವಂಥ ರೀತಿಯಲ್ಲಿ ಇದರ ಸಿದ್ಧಲಿಂಗಯ್ಯನವರ ಕೃತಿಕರ್ತ ಪರೀಕ್ಷೆಯನ್ನು ಮತ್ತು ಈ ಅಧ್ಯಾಯದ ಪ್ರಬಂಧ ಮಾದರಿಯ ಪ್ರಶ್ನೋತ್ತರಗಳನ್ನು ಮತ್ತು 1 ಅಂಕದ ಪ್ರಶ್ನೋತ್ತರಗಳನ್ನು ಚರ್ಚೆ ಮಾಡಿ ಈ ಅಧ್ಯಾಯದ ಅಷ್ಟೂ ಭಾಗವನ್ನು ಒಂದೇ ಕ್ಲಾಸ್ನಲ್ಲಿ ಡಿಸ್ಕಷನ್ ಮಾಡುವ ಪ್ರಯತ್ನವನ್ನು ಮಾಡೋಣ ಅಂತ ಹೇಳುತ್ತಾ ಇವತ್ತಿನ ಕ್ಲಾಸ್ನ ಸ್ಟಾರ್ಟ್ ಮಾಡೋಣ ಬನ್ನಿ. ಮೊದಲಿಗೆ ಕೃತಿಕರ್ತ ಪರಿಚಯವನ್ನು ನೋಡೋದಾದರೆ, ದಲಿತ ಕವಿ ಎಂದೇ ಸುಪ್ರಸಿದ್ಧರಾಗಿದ್ದ ಸಿದ್ಧಲಿಂಗಯ್ಯನವರು ಆಧುನಿಕ ಕನ್ನಡ ಸಾಹಿತ್ಯದ ಪ್ರಮುಖ ಕವಿಗಳಲ್ಲಿ ಒಬ್ಬರು. 20ನೇ ಶತಮಾನದ ಬಹುಮುಖ್ಯ ಸಾಮಾಜಿಕ ಕಾಳಜಿಯಾದ ಸಮಾನತೆಯ ಉದ್ದೇಶ ಸಾಧನೆಗೆ ಕನ್ನಡ ಸಾಹಿತ್ಯ ಸಂದರ್ಭದಲ್ಲಿ ಸಿಡಿದು ನಿಂತ ಸಿದ್ಧಲಿಂಗಯ್ಯನವರು ಜಾತಿ, ಹಸಿವು ಮತ್ತು ಅಸಮಾನತೆಗಳ ನೋವಿನಿಂದ ತತ್ತರಿಸುತ್ತಿರುವ ಶೋಷಿತ ಸಮುದಾಯದ ಪರವಾಗಿ ಅಭಿವ್ಯಕ್ತಿಸಿದ ಸೃಜನಶೀಲ ಸಾಮರ್ಥ್ಯದ ಸಹಜ ಕವಿ, ಸಜ್ಜನಿಕೆಯ ಕವಿ. ಕನ್ನಡ ಸಾಹಿತ್ಯದಲ್ಲಿ ಹೊಸ ಅಲೆ ಎಬ್ಬಿಸಿದ ಇವರ ಕಾವ್ಯ ಸಮಕಾಲೀನ ಕನ್ನಡ ಸಾಹಿತ್ಯಕ್ಕೆ ಒಂದು ಹೊಸ ಆಯಾಮ ತಂದುಕೊಟ್ಟಿತು. ಬೆಂಗಳೂರು ಜಿಲ್ಲೆಯ ಮಾಗಡಿ ತಾಲೂಕಿನ ಮಂಚನಬೆಲೆಯಲ್ಲಿ 1954ರ ಫೆಬ್ರವರಿ 3ರಂದು ಸಿದ್ಧಲಿಂಗಯ್ಯನವರು ಜನಿಸಿದರು. ಇವರ ತಂದೆ ದೇವಯ್ಯ, ತಾಯಿ ವೆಂಕಟಮ್ಮ. 1968-69ರಲ್ಲಿ SSLC ಮುಗಿಸಿದ ಸಿದ್ಧಲಿಂಗಯ್ಯ ಅವರು PUC ಓದಲು ಬೆಂಗಳೂರಿಗೆ ಸರ್ಕಾರಿ ಆರ್ಟ್ಸ್ ಕಾಲೇಜನ್ನು ಸೇರಿದರು. ಪ್ರೌಢಶಾಲೆಯಲ್ಲಿ ಓದುತ್ತಿರುವಾಗಲೇ ಪದ್ಯಗಳನ್ನು ಬರೆದು ಉಪಾಧ್ಯಾಯರ ಮೆಚ್ಚುಗೆಗೆ ಪಾತ್ರರಾದರು. ಬೆಂಗಳೂರು ವಿಶ್ವವಿದ್ಯಾನಿಲಯದಲ್ಲಿ MA ಪದವಿ ಪಡೆದ ಸಿದ್ಧಲಿಂಗಯ್ಯನವರು 1976ರಲ್ಲಿ ಬೆಂಗಳೂರು ವಿಶ್ವವಿದ್ಯಾನಿಲಯದ ಕನ್ನಡ ಅಧ್ಯಯನ ವಿಭಾಗದಲ್ಲಿ ಸಂಶೋಧನಾ ಸಹಾಯಕರಾಗಿ ಸೇರಿದರು. ನಂತರ 1981ರಲ್ಲಿ ಕನ್ನಡ ಉಪನ್ಯಾಸಕರಾಗಿ ನೇಮಕಗೊಂಡರು. ಅಲ್ಲೇ PhD ಪದವಿ ಪಡೆದರು. 1992ರಲ್ಲಿ ಪ್ರೊಫೆಸರ್ ಆಗಿ ಪದೋನ್ನತಿ ಪಡೆದರು. ಸಹಜ ಕವಿ ಎಂದೇ ಪ್ರಸಿದ್ಧರಾದವರು ಸಿದ್ಧಲಿಂಗಯ್ಯನವರು. ಹಾಗಾದರೆ ಇವರ ಕೃತಿಗಳನ್ನು ನೋಡೋದಾದರೆ, ಹೊಸ ಕವಿತೆಗಳು, ಮೆರವಣಿಗೆ, ಕೊಲೆ ಮಾದಿಗರ ಹಾಡು, ಸಾವಿರಾರು ನದಿಗಳು, ಕಪ್ಪು ಕಾಡಿನ ಹಾಡುಗಳು ಇವು ಸಿದ್ಧಲಿಂಗಯ್ಯನವರ ಕೆಲ ಪ್ರಮುಖ ಕವನ ಸಂಕಲನಗಳು. ಪಂಚಮ, ನೆಲಸಮ ಹಾಗೂ ಏಕಲವ್ಯ ಇವರ ನಾಟಕಗಳು. ಹಕ್ಕಿ ನೋಟ ಎಂಬುದು ವಿಮರ್ಶಾ ಲೇಖನಗಳ ಸಂಗ್ರಹ. ಅವತಾರಗಳು ಎಂಬುದು ಇವರ ಲೇಖನಗಳ ಸಂಗ್ರಹ. ಊರುಕೇರಿ ಇವರ ಆತ್ಮಕಥನ. ಸಮಕಾಲೀನ ಕನ್ನಡ ಕವಿತೆ 3 ಮತ್ತು 4 ಎಂಬುದು ಇವರ ಸಂಪಾದನಾ ಕೃತಿ. ಗ್ರಾಮ ದೇವತೆಗಳು ಸಿದ್ಧಲಿಂಗಯ್ಯನವರ PhD ಮಹಾಪ್ರಬಂಧ. ಅಲ್ಲದೆ ನಾಡಿನ ಬೇರೆ ಬೇರೆ ಪತ್ರಿಕೆಗಳಲ್ಲಿ ಅವರ ಕೆಲವೊಂದು ಲೇಖನಗಳು ಪ್ರಕಟವಾಗಿವೆ. ಸಿದ್ಧಲಿಂಗಯ್ಯನವರ ಸಾಹಿತ್ಯ ಸಾಧನೆಗೆ 1984ರಲ್ಲಿ ಕರ್ನಾಟಕ ಸರ್ಕಾರದ ಅತ್ಯುತ್ತಮ ಚಲನಚಿತ್ರ ಗೀತೆ ರಚನಾಕಾರ ಪ್ರಶಸ್ತಿ, 1986ರಲ್ಲಿ ಕರ್ನಾಟಕ ಸರ್ಕಾರದ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ, 1992ರಲ್ಲಿ ಕರ್ನಾಟಕ ಸರ್ಕಾರದ ಅಂಬೇಡ್ಕರ್ ಶತಮಾನೋತ್ಸವ ವಿಶೇಷ ಪ್ರಶಸ್ತಿ ಮುಂತಾದವು ಲಭಿಸಿದೆ ಎಂಬುದು ಇಷ್ಟು ಸಿದ್ಧಲಿಂಗಯ್ಯನವರ ಒಂದು ಪರಿಚಯವಾಗಿತ್ತು. ಮುಂದುವರೆದು ಅವರ ಅಧ್ಯಾಯವಾದಂತಹ ಏಕಲವ್ಯ ನಾಟಕ ವಿಮರ್ಶೆ ಅಧ್ಯಾಯದ ಪ್ರಬಂಧ ಮಾದರಿ ಪ್ರಶ್ನೋತ್ತರಗಳನ್ನು ನೋಡೋದಾದರೆ, ಪ್ರಶ್ನೆ ನಂಬರ್ 1, ಏಕಲವ್ಯ ನಾಟಕ ವಿಮರ್ಶೆ ಲೇಖನದ ಸ್ವಾರಸ್ಯವನ್ನು ನಿರೂಪಿಸಿ. ಅಥವಾ ಪ್ರಶ್ನೆ ನಂಬರ್ 2, ಏಕಲವ್ಯ ನಾಟಕದ ಕಥೆ ಅಥವಾ ಕಥಾವಸ್ತು, ಏಕಲವ್ಯನ ಧೀರೋದಾತ್ತ ವ್ಯಕ್ತಿತ್ವ, ನಾಟಕಕಾರರ ವೈಚಾರಿಕತೆ ಇವು ಏಕಲವ್ಯ ನಾಟಕ ವಿಮರ್ಶೆಯಲ್ಲಿ ವ್ಯಕ್ತಗೊಂಡ ಬಗೆಯನ್ನು ವಿವೇಚಿಸಿ. ಅಥವಾ ಪ್ರಶ್ನೆ ನಂಬರ್ 3, ಏಕಲವ್ಯ ನಾಟಕದ ಕಥಾವಸ್ತು, ಆಶಯ ಹಾಗೂ ಧೋರಣೆಗಳನ್ನು ಕುರಿತು ವಿಶ್ಲೇಷಿಸಿ. ಈ 3 ಪ್ರಶ್ನೆಗಳಿಗೆ ಒಂದು ಸ್ವಾರಸ್ಯವಾದಂತಹ ಉತ್ತರವನ್ನು ನೋಡೋದಾದರೆ, ಉತ್ತರ: ಏಕಲವ್ಯ ನಾಟಕದ ವಿಮರ್ಶೆ ಒಂದು ಪ್ರಮುಖ ವಿಮರ್ಶಾ ಲೇಖನ. ಕಾಡು ಹಾಗೂ ನಾಡಿನ ಜನರ ಸಂಘದ ಮೂಲಕ ಮೇಲ್ವರ್ಗ ಕೆಳವರ್ಗಗಳ ನಡುವಿನ ವರ್ಗ ವೈಷಮ್ಯವನ್ನು ಪರಿಣಾಮಕಾರಿಯಾಗಿ ಕಟ್ಟಿಕೊಡುವುದು ಈ ಲೇಖನದ ಮೂಲ ತಿರುಳು ಆಶಯ.
ಈ ಲೇಖನ ಸಿದ್ಧಲಿಂಗಯ್ಯನವರ ಏಕಲವ್ಯ ನಾಟಕವನ್ನು ಸರಿಯಾಗಿ ಅರ್ಥೈಸಿಕೊಂಡಿದ್ದರ ಪರಿಣಾಮವೆನ್ನಬೇಕು. ಸಿದ್ಧಲಿಂಗಯ್ಯನವರ ಏಕಲವ್ಯ ನಾಟಕದ ಕಥಾವಸ್ತು ತುಂಬಾ ವಿಶಿಷ್ಟವಾದದ್ದು. ಇದು ನಾಟಕಕಾರರು ಕೇಳುವಂತೆ ಹಾಸ್ಯದ ಹೊಸಲಲ್ಲ, ಶೃಂಗಾರದ ಮಡುವಲ್ಲ, ಸಂಘರ್ಷದ ಕತೆ. ಇದು ಕಾಡಿನ ರಕ್ಷಣೆಗಾಗಿ, ಕಾಡಿನ ಜನರ ರಕ್ಷಣೆಗಾಗಿ ಹೋರಾಡಿದ ಕಾಡಿನ ವೀರರ ಕತೆ. ಏಕಲವ್ಯ ಈ ಕಾಡಿನ ಹೋರಾಟದ, ಈ ಕಾಡಿನ ಜನರ ನಾಯಕ. ಈ ನಾಟಕ ಬಂಡಾಯದ ಆಶಯಗಳನ್ನು ತುಂಬಾ ಧ್ವನಿಪೂರ್ಣವಾಗಿ ಅಭಿವ್ಯಕ್ತಿಸುತ್ತದೆ. ಏಕಲವ್ಯ ನಾಟಕ ಪ್ರಾರಂಭವಾಗುವುದೇ ಕುರುಕ್ಷೇತ್ರ ಯುದ್ಧದ ಹಿನ್ನೆಲೆಯಲ್ಲಿ. ಕುರುಕ್ಷೇತ್ರದ ಹೋರಾಟ ತಾರಕಕ್ಕೆ ಮುಟ್ಟಿದಾಗ ಏಕಲವ್ಯ ಒಂದೆಡೆ ಕಾಣಿಸಿಕೊಳ್ಳುವುದರೊಂದಿಗೆ ಮೊದಲ ದೃಶ್ಯ ಪ್ರಾರಂಭವಾಗುತ್ತದೆ. ಇತ್ತ ಕಾಡಿನಲ್ಲಿ ಇದ್ದಕ್ಕಿದ್ದಂತೆ ಹೃದಯ ಸೀಳುವ ಸದ್ದೊಂದು ಕೇಳಿ ಬಂದು ಕಾಡಿನ ಜನರನ್ನ ಭೀತಿಗೊಳಿಸುತ್ತದೆ. ಶೆಟ್ಟಿಯೊಬ್ಬ ಮರ ಕಡಿಸುವ ಕಾರ್ಯದಲ್ಲಿ ತೊಡಗಿರುವುದನ್ನು ಕಾಡಿನ ಜೀವಿಗಳಾದ ಬೋರನ್ನ ಗಾಳನ್ನರು ನೋಡಿ ಗೊಂದಲ, ಆತಂಕಗಳಿಗೆ ಒಳಗಾಗುತ್ತಾರೆ. ಕಾಡಿಗೆ ಧಕ್ಕೆ ತರುವ ಈ ಉದ್ದಟತನವನ್ನ ಬೋರನ್ನ ಗಾಳನ್ನರು ಪ್ರಶ್ನಿಸಿದರೆ ಶೆಟ್ಟಿ ದರ್ಪದಿಂದಲೇ ಮಾತನಾಡುತ್ತಾನೆ. ಅವರ ನಡುವೆ ವಾದ ವಿವಾದ ಬೆಳೆಯುತ್ತದೆ. ಮೊದಲು ಕಾಡಿನವರ ಬೆದರಿಕೆಗೆ ನಾಡಿನವರು ಹೆದರಿ ಪಲಾಯನ ಮಾಡಿದರಾದರೂ ನಂತರದಲ್ಲಿ ಬಂದ ನಾಡಿನವರ ಸೈನಿಕ ಗುಂಪು ಬೇಡರ ಗುಂಪನ್ನ ಹೊಡೆಯುತ್ತದೆ. ಇತ್ತ ಕೌರವ ಪಾಂಡವರಿಗೆ ದ್ರೋಣಾಚಾರ್ಯರು ಬಿಲ್ಲು ವಿದ್ಯೆ ಕಲಿಸುತ್ತಿರುವುದನ್ನು ಕೌತುಕದಿಂದ ನೋಡುತ್ತಿದ್ದ ಏಕಲವ್ಯ, ದ್ರೋಣರು ತನ್ನ ಗುರುಗಳಾದರೆ ತಾನೆಂಥ ಪುಣ್ಯವಂತ, ತನ್ನ ಕನಸು ನನಸಾಗಲೆಂದು ಹಾರೈಸುತ್ತಾನೆ. ಏಕಲವ್ಯ ದ್ರೋಣರನ್ನ ತನ್ನ ಗುರುವನ್ನಾಗಿ ಪಡೆಯಲು ದ್ರೋಣರಲ್ಲಿಗೆ ಬರುತ್ತಾನೆ. ಆದರೆ ಪಾಂಡವರು ದ್ರೋಣರಿಗೆ ನಮಸ್ಕರಿಸಲು ಮುಂದೆ ಬಂದ ಏಕಲವ್ಯನ ಮಾತು, ವೇಷ, ಕುಲಗಳನ್ನು ನೆಪ ಮಾಡಿಕೊಂಡು ಏಕಲವ್ಯನನ್ನ ಹಂಗಿಸಿ ಅವಮಾನಿಸುತ್ತಾರೆ. ಕಲಿಯಲು ಆಸೆಯೇ ಮುಖ್ಯ, ಹುಟ್ಟೆಲ್ಲ ಎನ್ನುವ ಏಕಲವ್ಯನ ಮಾತಿಗೆ ದ್ರೋಣರು ಶಾಸ್ತ್ರದ ಅಡ್ಡಗೋಡೆಯನ್ನು ತಂದಿರಿಸಿ ಅವನ ಕಲಿಯುವ ಆಸೆಗೆ ತಣ್ಣೀರೆರಚುತ್ತಾರೆ. ಅರ್ಜುನನಂತೂ ಏಕಲವ್ಯನನ್ನ ಕೀಳು ಕುಲದ ಕುನ್ನಿ ಎಂದು ದೂಷಿಸುವಷ್ಟು ಕಟು ಮಟ್ಟಕ್ಕಿಳಿಯುತ್ತಾನೆ. ಬೇಡರ ಹುಡುಗನೊಬ್ಬ ಬಿಲ್ಲು ವಿದ್ಯೆ ಕಲಿಯಲು ಶಾಸ್ತ್ರದ ಸಮ್ಮತಿ ಬೇಕಿಲ್ಲವೆಂಬುದನ್ನು ಪ್ರತಿಪಾದಿಸಲು ನಿಸರ್ಗದಲ್ಲಿರುವ ಅಸಮಾನತೆಯನ್ನು ನಿದರ್ಶನವಾಗಿ ನೀಡಲಾಗುತ್ತದೆ. ಆದರೆ ಏಕಲವ್ಯ ತನ್ನ ಛಲವನ್ನ ಮಾತ್ರ ಬಿಡುವುದಿಲ್ಲ. ಕಾಡಿನಲ್ಲಿ ದ್ರೋಣರ ಮೂರ್ತಿಯೊಂದನ್ನು ಪ್ರತಿಷ್ಠಾಪಿಸಿ ಶಬ್ದವೇದಿ ಬಿಲ್ವಿದ್ಯೆಯನ್ನ ಕರಗತ ಮಾಡಿಕೊಂಡು ಅರ್ಜುನನನ್ನ ಮೀರಿಸುವಂತಾಗುತ್ತಾನೆ. ಇದನ್ನರಿತ ಅರ್ಜುನ ದ್ರೋಣರಲ್ಲಿಗೆ ಬಂದು ಮೂರ್ತಿ ಪ್ರತಿಷ್ಠಾಪನೆಯ ಮೂಲಕ ಏಕಲವ್ಯ ಶಬ್ದವೇದಿ ಬಿಲ್ವಿದ್ಯೆಯನ್ನು ಕರಗತ ಮಾಡಿಕೊಂಡಿರುವುದನ್ನು ತಿಳಿಸಿ ಮುಂದೆ ಆತನಿಂದ ತನಗೆ ತೊಂದರೆ ಒದಗದಿರಲೆಂದು ಏಕಲವ್ಯನ ಬಲಗೈ ಹೆಬ್ಬೆರಳನ್ನ ಗುರುದಕ್ಷಿಣೆಯಾಗಿ ಕಾಣಿಕೆ ಕೇಳುವಂತೆ ತಿಳಿಸುತ್ತಾನೆ. ಅರ್ಜುನನ ಮೇಲಿನ ಶಿಷ್ಯ ಪ್ರೀತಿಗಾಗಿ ದ್ರೋಣರು ಒಪ್ಪುತ್ತಾರೆ. ಇತ್ತ ಏಕಲವ್ಯ ಶಬ್ದವೇದಿ ಬಿಲ್ವಿದ್ಯೆಯನ್ನ ಸಂಪಾದಿಸಿಕೊಂಡ ಸಂತಸದಲ್ಲಿ ಗುರು ದಕ್ಷಿಣೆ ಕೊಡಲು ದ್ರೋಣರಲ್ಲಿಗೆ ಬರುತ್ತಾನೆ. ಆದರೆ ದ್ರೋಣರು ಗುರು ದಕ್ಷಿಣೆಯಾಗಿ ಹೆಬ್ಬೆರಳನ್ನ ಕೊಡಲು ಕೇಳುತ್ತಾರೆ. ಏಕಲವ್ಯ ಕಿಂಚಿತ್ತು ಅಂಜದೆ ಅಳುಕದೆ ಹೆಬ್ಬೆರಳನ್ನ ಕತ್ತರಿಸಿ ಗುರುವಿಗೆ ಅರ್ಪಿಸುತ್ತಾನೆ. ಗುರುವಿನ ಮಾತಿಗೆ ಮರುಳಾಗಿ ಹಾಳಾದ ಮಗನನ್ನ ಕಂಡು ಏಕಲವ್ಯನ ತಾಯಿ ಮಮ್ಮಲು ಮರಗುತ್ತಾಳೆ. ಅವಳ ಎದೆಯಾಳದ ನೋವು ಮಾತುಗಳಲ್ಲಿ ಮುಡುಗಟ್ಟಿ ಹರಿಯುತ್ತದೆ. ತನ್ನ ಕರುಳು ಬಳ್ಳಿಯನ್ನ ಕರುಣೆಯಿಲ್ಲದೆ ಹೊಸಕಿ ಹಾಕಿದ ಗುರುವನ್ನ ಕೊಲೆಗಡುಕ ಎಂದು ದೂಷಿಸುತ್ತಾಳೆ. ನಮ್ಮೆಲ್ಲರ ಬಾಳನ್ನ ಹಾಳು ಮಾಡಿದ ನಿನ್ನ ಗುರುವಿನ ಬಾಳು ಹಾಳಾಗಲಿ ಎಂದು ಶಪಿಸುತ್ತಾಳೆ. ಆದರೆ ಏಕಲವ್ಯ ಮಾತ್ರ ನವ ಚೈತನ್ಯ ತುಂಬಿಕೊಂಡವನಾಗಿ ಎಡಗೈಯಲ್ಲಿ ಬಾಣ ಬಿಡುವುದನ್ನು ಅಭ್ಯಾಸ ಮಾಡಿಕೊಳ್ಳುತ್ತಾನೆ. ಕುರುಕ್ಷೇತ್ರ ಯುದ್ಧದಲ್ಲಿ ಪಾಂಡವರ ವಿರುದ್ಧ ಪ್ರಯೋಗಿಸಬೇಕಾದ ಯುದ್ಧ ತಂತ್ರಗಳನ್ನು ಕುರಿತು ದುರ್ಯೋಧನ ಕರ್ಣರು ಸಮಾಲೋಚನೆ ನಡೆಸುತ್ತಾರೆ. ಏಕಲವ್ಯನನ್ನ ಅವನ ಬೇಡಪಡೆಯನ್ನು ಕೌರವ ಪಾಳೆಯಕ್ಕೆ ಸೇರಿಸಿಕೊಂಡರೆ ಪಾಂಡವರು ನಿದ್ದೆಗೇಡುವುದು ಖಚಿತವೆಂದು ಅವರು ಆಲೋಚಿಸುತ್ತಾರೆ. ದುರ್ಯೋಧನ ಏಕಲವ್ಯನ ವಿದ್ಯೆಯ ಪ್ರದರ್ಶನಕ್ಕೆ ಈ ಯುದ್ಧದಲ್ಲಿ ಅವಕಾಶ ಒದಗಿಸಿಕೊಡುತ್ತಾನೆ. ಇತ್ತ ಈ ಸಂಗತಿ ತಿಳಿದ ಕೃಷ್ಣ ಏಕಲವ್ಯನನ್ನ ಪಾಂಡವರ ಪಕ್ಷಕ್ಕೆ ಸೇರಿಸಿಕೊಳ್ಳಲು ತೀರ್ಮಾನಿಸಿ ಅರ್ಜುನನನ್ನ ಏಕಲವ್ಯನಲ್ಲಿಗೆ ಸಂಧಾನಕ್ಕೆ ಕಲಿಸುತ್ತಾನೆ. ಆದರೆ ತಮ್ಮ ಸ್ವಾರ್ಥ ತೆವಲುಗಳಿಗೆ ಬಡಿದಾಡುತ್ತಿರುವ ಕೌರವ ಪಾಂಡವರ ಕಚ್ಚಾಟದಲ್ಲಿ ತಾವೇಕೆ ಬಲಿಪಶುಗಳಾಗಬೇಕೆಂಬ ವಿವೇಕಯುತ ನಿರ್ಧಾರಕ್ಕೆ ಏಕಲವ್ಯ ಬಂದು ಮುಟ್ಟುತ್ತಾನೆ. ಅಲ್ಲದೆ ದ್ರೋಣರಿಂದ ಏಕಲವ್ಯ ವಿದ್ಯೆ ಕಲಿಯಲು ಹೋದಾಗ ಅದಕ್ಕೆ ಶಾಸ್ತ್ರ ಸಮ್ಮತಿ ಇಲ್ಲವೆಂದು ವಿರೋಧಿಸಿದ ಅರ್ಜುನ ಈಗ ಬೆಂಬಲ ಯಾಚಿಸಲು ಬಂದುದಕ್ಕೆ ತರಾಟೆಗೆ ತೆಗೆದುಕೊಂಡು ಅವನ ಮುಖದ ನೀರಳಿಸಿ ಕಳಿಸುತ್ತಾನೆ.
ಅಷ್ಟರಲ್ಲಿ ಶ್ರೀಕೃಷ್ಣ ಬಂದು ಅಧರ್ಮ ಅಳಿಸಲು ಪಾಂಡವರ ಪಕ್ಷ ಸೇರಿಕೊಳ್ಳುವಂತೆ ಏಕಲವ್ಯನನ್ನ ಕೇಳಿಕೊಳ್ಳುತ್ತಾನೆ. ಆದರೆ ಏಕಲವ್ಯ ಶ್ರೀಕೃಷ್ಣನ ಬೇಡಿಕೆಯನ್ನು ತಿರಸ್ಕರಿಸುತ್ತಾನೆ. ಆ ಸಂದರ್ಭದಲ್ಲಿ ಅವನಾಡುವ ಮಾತುಗಳು ಏಕಲವ್ಯನ ಘನ ಗಂಭೀರವಾದ ವ್ಯಕ್ತಿತ್ವದ ಪ್ರತೀಕವಾಗಿವೆ. ಕುಲ ಧರ್ಮವನ್ನ ಕಾಪಾಡಿಕೊಳ್ಳುವುದೇ ಉದ್ದೇಶವಾಗಿರುವ ನಿಮ್ಮ ಧರ್ಮ ಅಳಿಯುವುದೇ ಮೇಲು ಎಂದು ಏಕಲವ್ಯ ಖಂಡಿಸಿ ಮಾನವೀಯ ನೆಲೆಯಲ್ಲಿ ಕಾರ್ಯಪ್ರವೃತ್ತವಾಗದಿರುವುದು ಧರ್ಮವೇ ಅಲ್ಲ ಎಂದು ವ್ಯಾಖ್ಯಾನಿಸುತ್ತಾನೆ. ಎಲ್ಲೆಲ್ಲೂ ಇರುವ ಅನ್ಯಾಯದ ವಿರುದ್ಧ ಜ್ಞಾನದ ಗುತ್ತಿಗೆಯನ್ನ ಎತ್ತಿ ಹಿಡಿಯುವ ಶಾಸ್ತ್ರಗಳ ವಿರುದ್ಧ ನನ್ನ ಯುದ್ಧ, ಮೇಲು ಕೀಳು ಎಂಬ ವಂಚನೆಯನ್ನ ಅಳಿಸಲು ನನ್ನ ಸಮರ, ಉಳ್ಳವರ ನಡುವಿನ ಕಚ್ಚಾಟವಾಗಿರುವ ಕುರುಕ್ಷೇತ್ರದಲ್ಲಿ ನನ್ನದು ಇಲ್ಲದವರ ಪರವಾದ ಹೋರಾಟ ಎಂದು ಘೋಷಿಸುತ್ತಾನೆ. ಏಕಲವ್ಯನ ಈ ಮೇಲಿನ ಮಾತು ಹಾಗೂ ನಿರ್ಧಾರ ಕಡೆಗಣಿಸಲ್ಪಟ್ಟವರ ಬದುಕಿನಲ್ಲಿ ಸಮಾನತೆಯನ್ನು ತರುವ ಆಶಯಕ್ಕೆ ಬದ್ಧವಾದದ್ದು. ಎಚ್ಚೆತ್ತ ದಲಿತರ ಆತ್ಮವಿಶ್ವಾಸದ ಪ್ರತೀಕವಾಗಿ ಮೂಡಿಬಂದದ್ದು. ಹೀಗೆ ಪುರಾಣ ಕಥೆಯೊಂದನ್ನ ಸಮಕಾಲೀನ ಸಂವೇದನೆಗೆ ಬಳಸಿಕೊಂಡು ನಾಡಿನ ಜನರ ನಾಗರಿಕತೆಯ ಸ್ವಾರ್ಥ, ಅಹಂಕಾರ, ಕ್ರೌರ್ಯಗಳಿಗೆ ಬಲಿಯಾಗಿಯೂ ಅದರಿಂದ ಪಾಠ ಕಲಿತು ಆ ದುಷ್ಟ ಶಕ್ತಿಗಳ ದಮನಕ್ಕೆ ವೀರ ಸಂಕಲ್ಪ ತೊಟ್ಟ ದಲಿತ ತರುಣ ಏಕಲವ್ಯನ ಹೋರಾಟದ ಕಥೆಯನ್ನ ತುಂಬಾ ಹೃದಯ ಸ್ಪರ್ಶಿಯಾಗಿ ಇಲ್ಲಿ ಕಟ್ಟಿಕೊಟ್ಟಿದ್ದಾರೆ. ಸಿದ್ಧಲಿಂಗಯ್ಯನವರು 11 ಅಂಕಗಳಲ್ಲಿ ಹರಡಿಕೊಂಡಿರುವ ಈ ನಾಟಕವನ್ನ ಸ್ಥೂಲವಾಗಿ 2 ಹಂತಗಳಲ್ಲಿ ವಿಂಗಡಿಸಬಹುದು. ಏಕಲವ್ಯ ತರುಣರಿಗೆ ಬಲಗೈ ಹೆಬ್ಬೆರಳನ್ನ ಗುರುದಕ್ಷಿಣೆಯಾಗಿ ಕೊಡುವವರೆಗಿನ ಒಂದು ಹಂತ. ಇದು ವ್ಯಾಸ ಭಾರತವನ್ನ ಬಹುವಾಗಿ ಅನುಸರಿಸಿಯೇ ಸಾಗುತ್ತದೆ. ಎರಡನೆಯ ಹಂತದಲ್ಲಿ ಮುಗ್ಧನಾಗಿದ್ದ ಏಕಲವ್ಯ ಎಚ್ಚೆತ್ತ ಏಕಲವ್ಯನಾಗಿ ಪ್ರಗತಿಪರ ಧೋರಣೆಯ ಪ್ರತೀಕವಾಗಿ ಕ್ರಾಂತಿಕಾರನಾಗಿ ಹೊರಹೊಮ್ಮುತ್ತಾನೆ. ಇದು ನಾಟಕಕಾರರ ಸಾಮಾಜಿಕ ಕಳಕಳಿ ಮತ್ತು ಎಚ್ಚೆತ್ತ ದಲಿತರ ಪ್ರಜ್ಞೆಯ ಪ್ರತೀಕವಾಗಿದೆ. ಈ ಹೊಸ ದರ್ಶನದಿಂದ ನಾಟಕವನ್ನ ಇನ್ನಷ್ಟು ಬೆಳೆಸಿದ್ದು ಇದು ಸಾಮಾಜಿಕ ಹಾಗೂ ಧಾರ್ಮಿಕವಾದ ವರ್ಣ ವರ್ಗ ಸಂಘರ್ಷಕ್ಕೆ ಅತ್ಯಂತ ತೀಕ್ಷ್ಣವಾಗಿ ಪ್ರತಿಕ್ರಿಯಿಸುವುದನ್ನು ಗಮನಿಸಬಹುದಾಗಿದೆ. ಕೌರವ ಮತ್ತು ಪಾಂಡವರ ನಡುವಿನ ಕುರುಕ್ಷೇತ್ರ ಯುದ್ಧದ ಟೊಳ್ಳುತನವನ್ನ ಮನದಟ್ಟು ಮಾಡಿಕೊಡುವುದು ಸಹ ಈ ನಾಟಕದ ಉದ್ದೇಶಗಳಲ್ಲಿ ಒಂದು. ಗುರು ದ್ರೋಣರಿಂದ ವಿದ್ಯೆ ಕಲಿತ ಕೌರವ ಪಾಂಡವರು ಅದನ್ನ ವಿನಾಶಕ್ಕಾಗಿ ಬಳಸಿಕೊಂಡಿದ್ದರ ಕುರಿತು ನಾಟಕಕಾರರು ವ್ಯಂಗ್ಯದ ಧಾಟಿಯಲ್ಲಿ ನಿರೂಪಿಸಿದ್ದಾರೆ. ಶಸ್ತ್ರಾಸ್ತ್ರ ನೈಪುಣ್ಯ, ದಾಯಾದಿಗಳ ಕಗ್ಗೋಲಿಗೆ, ಬಂಧುಗಳ ಹತ್ಯೆಗೆ, ಅಸಂಖ್ಯಾತ ಅಂಗವಿಕಲತೆಗೆ, ಅಗಣಿತ ವೈದವ್ಯಕ್ಕೆ ಆಗಬಾರದು. ಬಿಲ್ವಿದ್ಯೆ ಲೋಕ ಕಲ್ಯಾಣಾರ್ಥವಾಗಿ, ಕಾಡಿನ ರಕ್ಷಣೆಗಾಗಿ ಎನ್ನುವುದು ನಾಟಕದ ಧ್ಯೇಯವಾಗಿದೆ. ಈ ನಾಟಕದಲ್ಲಿ ಏಕಲವ್ಯನ ಪಾತ್ರ ಅತ್ಯಂತ ಮೌಲ್ಯಪೂರ್ಣವಾಗಿ ಹಾಗೂ ರಾಜಕೀಯ, ಸಾಮಾಜಿಕ, ಸಾಂಸ್ಕೃತಿಕ ಮಹತ್ವದ ಪಾತ್ರವಾಗಿ ಅನಾವರಣಗೊಂಡಿದೆ. ಈ ಪಾತ್ರವನ್ನ ಬೆಳೆಸುವ ಹಂತದಲ್ಲಿ ಸಿದ್ಧಲಿಂಗಯ್ಯ ಅವರ ವಿಶಿಷ್ಟ ಪ್ರತಿಭೆ, ಸಾಮರ್ಥ್ಯ ಹಾಗೂ ಕೈಚಳಕಗಳ ಅದ್ಭುತವಾಗಿ ಕೆಲಸ ಮಾಡಿವೆ. ಏಕಲವ್ಯನ ವ್ಯಕ್ತಿತ್ವದೊಳಗೆ ಅಡಗಿರುವ ದಿಟ್ಟ ನಿಲುವು ಮತ್ತು ಸ್ಪಷ್ಟ ನಿರ್ಧಾರಗಳು ಈ ನಾಟಕಕ್ಕೆ ಹೆಚ್ಚಿನ ಅರ್ಥವಂತಿಕೆಯನ್ನ ನೀಡಿವೆ. ಶತಶತಮಾನಗಳಿಂದ ಸಾಮಾಜಿಕ ವ್ಯವಸ್ಥೆಯಲ್ಲಿ ರೂಢಿಯಲ್ಲಿರುವ ಜಾತಿ ವೈಷಮ್ಯ, ಪುರೋಹಿತಶಾಹಿ ನಿಲುವು ಏಕಲವ್ಯನ ಮೂಲಕ ಕಟು ವಿಮರ್ಶೆಗೆ ಒಳಗಾಗುತ್ತವೆ. ಕುರು ಪಾಂಡವರಲ್ಲಿ ಒಂದು ಪಕ್ಷ ವಹಿಸಿ ಯಾರೊಬ್ಬರು ದಾಳ ನಾನಾಗಲಾರೆ, ಎಲ್ಲೆಲ್ಲೂ ಇರುವ ಅನ್ಯಾಯದ ವಿರುದ್ಧ ಜ್ಞಾನದ ಗುತ್ತಿಗೆಯನ್ನ ಎತ್ತಿ ಹಿಡಿಯುವ ಶಾಸ್ತ್ರಗಳ ವಿರುದ್ಧ ನನ್ನ ಸಮರ, ಕುರುಕ್ಷೇತ್ರ ಕೇವಲ ಉಳ್ಳವರ ನಡುವಿನ ಕಚ್ಚಾಟ, ನನ್ನದು ಇಲ್ಲದವರ ಪರವಾದ ಹೋರಾಟ. ಈ ಹೋರಾಟ ಕೌರವರು ಹಾಗೂ ಪಾಂಡವರ ಇಬ್ಬರ ವಿರುದ್ಧವೂ ಸಾಗಬೇಕು. ಆಗ ಮಾತ್ರ ತುಳಿತಕ್ಕೆ ಸಿಕ್ಕವರ ಬಾಳಿನಲ್ಲಿ ಬೆಳಕು ಮೂಡುತ್ತದೆ, ಕಡೆಗಣಿಸಲ್ಪಟ್ಟ ಬದುಕಿನ ತೋಟದಲ್ಲಿ ಸಮಾನತೆಯ ಹೂ ಅರಳುತ್ತದೆ ಎಂಬ ಏಕಲವ್ಯನ ಮಾತಿನಲ್ಲಿ ನಾಟಕಕಾರ ಸಾಮಾಜಿಕ ಕಳಕಳಿಯ ಹೊರಹೊಮ್ಮಿದೆ. ಇಲ್ಲಿ ಉಳ್ಳವರು ಮತ್ತು ಇಲ್ಲದವರ ನಡುವಿನ ಭೇದಗಳನ್ನು ಅಳಿಸಿ ಹಾಕುವ ಏಕಲವ್ಯನ ಸಂಕಲ್ಪ ಅತ್ಯಂತ ಮಹತ್ವದ್ದು. ಇದು ಅಧಿಕಾರಶಾಹಿ ಸಂಬಂಧಗಳನ್ನು ಧಿಕ್ಕರಿಸುವ ಸಂಕಲ್ಪವೂ ಹೌದು. ಅಲ್ಲದೆ ಏಕಲವ್ಯನ ಚುರುಕಾದ ಮಾತಿನ ವೈಖರಿ ಈ ನಾಟಕವನ್ನ ಮತ್ತಷ್ಟು ಧ್ವನಿಪೂರ್ಣಗೊಳಿಸಿದೆ ಎಂಬುದು ಎಷ್ಟು ಸ್ವಾರಸ್ಯವಾದಂತಹ ಪ್ರಬಂಧ ಮಾದರಿಯ ಪ್ರಶ್ನೆಗೆ ಉತ್ತರವಾಗಿತ್ತು. ಮುಂದುವರೆದು ಈ ಅಧ್ಯಾಯದ ಕೊನೆಯ ಘಟ್ಟ ಒಂದು ವಾಕ್ಯದ ವಸ್ತುನಿಷ್ಠ ಪ್ರಶ್ನೋತ್ತರಗಳನ್ನು ನೋಡೋದಾದ್ರೆ, ಪ್ರಶ್ನೆ ನಂಬರ್ 1, ಏಕಲವ್ಯ ನಾಟಕ ವಿಮರ್ಶೆ ಕಥಾವಸ್ತು ಯಾವುದು? ಉತ್ತರ: ಗುರು ದಕ್ಷಿಣೆಯಾಗಿ ಗುರು ದ್ರೋಣಾಚಾರ್ಯರಿಗೆ ಹೆಬ್ಬೆರಳನ್ನೇ ಕತ್ತರಿಸಿಕೊಟ್ಟ ಏಕಲವ್ಯನ ಕತೆ ಈ ನಾಟಕದ ಕಥಾವಸ್ತು. ಪ್ರಶ್ನೆ ನಂಬರ್ 2,
ಏಕಲವ್ಯನ ಕತೆ ಯಾವ ಸಂಘರ್ಷದ ಕಥೆಯಾಗಿದೆ? ಉತ್ತರ: ಏಕಲವ್ಯನ ಕತೆ ಕಾಡು ಮತ್ತು ನಾಡಿನ ಮಧ್ಯೆ ನಡೆದ ಸಂಘರ್ಷದ ಕಥೆಯಾಗಿದೆ. ಪ್ರಶ್ನೆ ನಂಬರ್ 3. ಏಕಲವ್ಯ ಯಾವುದರ ಪ್ರತಿನಿಧಿಯಾಗಿದ್ದಾನೆ? ಉತ್ತರ: ಏಕಲವ್ಯ ಕಾಡಿನ ಪ್ರತಿನಿಧಿಯಾಗಿದ್ದಾನೆ. ಪ್ರಶ್ನೆ ನಂಬರ್ 4. ಅರ್ಜುನ ಯಾವುದರ ಪ್ರತಿನಿಧಿಯಾಗಿದ್ದಾನೆ? ಉತ್ತರ: ಅರ್ಜುನ ನಾಡಿನ ಪ್ರತಿನಿಧಿಯಾಗಿದ್ದಾನೆ. ಪ್ರಶ್ನೆ ನಂಬರ್ 5. ಸರ್ವ ಜೀವಿಗಳ ಚೈತನ್ಯವನ್ನ ಕಾಪಾಡುವ ಭರವಸೆಯ ಪ್ರತಿನಿಧಿ ಯಾರು? ಉತ್ತರ: ಸರ್ವ ಜೀವಿಗಳ ಚೈತನ್ಯವನ್ನ ಕಾಪಾಡುವ ಭರವಸೆಯ ಪ್ರತಿನಿಧಿ ಏಕಲವ್ಯ. ಪ್ರಶ್ನೆ ನಂಬರ್ 6. ಹಿಂಸೆ, ಮತ್ಸರ ಮತ್ತು ವಿನಾಶಗಳಂತಹ ನಿಸರ್ಗ ವಿರೋಧಿ ಮೌಲ್ಯಗಳ ಪ್ರತಿನಿಧಿ ಯಾರು? ಉತ್ತರ: ಹಿಂಸೆ, ಮತ್ಸರ ಮತ್ತು ವಿನಾಶಗಳಂತಹ ನಿಸರ್ಗ ವಿರೋಧಿ ಮೌಲ್ಯಗಳ ಪ್ರತಿನಿಧಿ ಅರ್ಜುನ. ಪ್ರಶ್ನೆ ನಂಬರ್ 7. ನಗರ ನಾಗರಿಕತೆಯ ಸ್ವಾರ್ಥ, ಅಹಂಕಾರ ಮತ್ತು ಕ್ರೌರ್ಯದ ಸಾಕಾರ ರೂಪವಾಗಿದ್ದವರು ಯಾರು? ಉತ್ತರ: ನಗರ ನಾಗರಿಕತೆಯ ಸ್ವಾರ್ಥ, ಅಹಂಕಾರ ಮತ್ತು ಕ್ರೌರ್ಯದ ಸಾಕಾರ ರೂಪವಾಗಿದ್ದವರು ರಾಜ ಮತ್ತು ಅವನ ಅನುಚರರು. ಪ್ರಶ್ನೆ ನಂಬರ್ 8. ಬಂಡಾಯ ಸಾಹಿತ್ಯದ ಆಶಯವನ್ನ ಮೈಗೂಡಿಸಿಕೊಂಡ ನಾಟಕ ಯಾವುದು? ಉತ್ತರ: ಬಂಡಾಯ ಸಾಹಿತ್ಯದ ಆಶಯವನ್ನ ಮೈಗೂಡಿಸಿಕೊಂಡ ನಾಟಕ ಸಿದ್ಧಲಿಂಗಯ್ಯನವರ ಏಕಲವ್ಯ ನಾಟಕ. ಪ್ರಶ್ನೆ ನಂಬರ್ 9. ಬೆರಳಿಗೆ ಕೊರಳ್ ನಾಟಕದ ಕರ್ತೆ ಯಾರು? ಉತ್ತರ: ಬೆರಳಿಗೆ ಕೊರಳ್ ನಾಟಕದ ಕರ್ತೆ ಕುವೆಂಪು. ಪ್ರಶ್ನೆ ನಂಬರ್ 10. ಹೆಬ್ಬೆರಳು ನಾಟಕದ ಕರ್ತೆ ಯಾರು? ಉತ್ತರ: ಹೆಬ್ಬೆರಳು ನಾಟಕದ ಕರ್ತೆ ಎಂ ಗೋವಿಂದ ಪೈ. ಪ್ರಶ್ನೆ ನಂಬರ್ 11. ಏಕಲವ್ಯ ನಾಟಕ ಪ್ರಾರಂಭವಾಗುವುದು ಯಾವ ಯುದ್ಧದ ಹಿನ್ನೆಲೆ? ಉತ್ತರ: ಏಕಲವ್ಯ ನಾಟಕ ಪ್ರಾರಂಭವಾಗುವುದು ಕುರುಕ್ಷೇತ್ರ ಯುದ್ಧದ ಹಿನ್ನೆಲೆಯಿಂದ. ಪ್ರಶ್ನೆ ನಂಬರ್ 12. ಏಕಲವ್ಯ ದ್ರೋಣರ ಮೂರ್ತಿ ಪ್ರತಿಷ್ಠಾಪಿಸಿ ಕಲಿತ ವಿದ್ಯೆ ಯಾವುದು? ಉತ್ತರ: ಏಕಲವ್ಯ ದ್ರೋಣರ ಮೂರ್ತಿ ಪ್ರತಿಷ್ಠಾಪಿಸಿ ಕಲಿತ ವಿದ್ಯೆ ಶಬ್ದವೇದಿ ಬಿಲ್ವಿದ್ಯೆ. ಪ್ರಶ್ನೆ ನಂಬರ್ 13. ದ್ರೋಣರ ಏಕಲವ್ಯನಿಂದ ಹೆಬ್ಬೆರಳಿನ ಕಾಣಿಕೆ ಪಡೆಯಲು ಕಾರಣರಾದವರು ಯಾರು? ಉತ್ತರ: ದ್ರೋಣರು ಏಕಲವ್ಯನಿಂದ ಹೆಬ್ಬೆರಳಿನ ಕಾಣಿಕೆ ಪಡೆಯಲು ಕಾರಣರಾದವರು ಅರ್ಜುನ. ಪ್ರಶ್ನೆ ನಂಬರ್ 14. ಏಕಲವ್ಯನದು ಯಾರ ಪರವಾದ ಹೋರಾಟ? ಉತ್ತರ: ಏಕಲವ್ಯನದು ಇಲ್ಲದವರ ಪರವಾದ ಹೋರಾಟ. ಪ್ರಶ್ನೆ ನಂಬರ್ 15. ಸಿದ್ಧಲಿಂಗಯ್ಯನವರ ಏಕಲವ್ಯ ನಾಟಕಕ್ಕೆ ಆಕರ ಯಾವುದು? ಉತ್ತರ: ಸಿದ್ಧಲಿಂಗಯ್ಯನವರ ಏಕಲವ್ಯ ನಾಟಕಕ್ಕೆ ಆಕರ ಮಹಾಭಾರತದಲ್ಲಿ ಬರುವ ಏಕಲವ್ಯನ ಕತೆ ಎಂಬುದು ಇಷ್ಟು ಈ ಅಧ್ಯಾಯದ ಸಂಪೂರ್ಣವಾದಂತಹ ಅಭ್ಯಾಸ ಪ್ರಶ್ನೋತ್ತರಗಳನ್ನ ಸ್ವಾರಸ್ಯಪೂರ್ಣವಾಗಿ ನಿಮ್ಮ ಮುಂದೆ ಚರ್ಚೆ ಮಾಡುವ ಪ್ರಯತ್ನವನ್ನು ನಾನು ಮಾಡಿದ್ದೇನೆ. ಇದೇ ರೀತಿ ಇದರ ಮುಂದಿನ ಕ್ಲಾಸ್ನಲ್ಲಿ ಇನ್ನೂ BCom ಸೆಕೆಂಡ್ ಸೆಮ್ಗೆ ಸಂಬಂಧಿಸಿದಂತಹ ಕೇವಲ ಒಂದೇ ಒಂದು ಅಧ್ಯಾಯ ಉಳಿದಿದೆ. ಅದನ್ನು ಮುಂದಿನ ಕ್ಲಾಸ್ನಲ್ಲಿ ತಪ್ಪದೆ ಡಿಸ್ಕಷನ್ ಮಾಡಿರ್ತೀನಿ ಅಂತ ಹೇಳ್ತಾ, ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ರಿ ತಪ್ಪದೆ ಸಬ್ಸ್ಕ್ರೈಬ್ ಆಗಿ. ಮತ್ತೆ ಮುಂದಿನ ಕ್ಲಾಸ್ನಲ್ಲಿ ಭೇಟಿಯಾಗೋಣ. ಎಲ್ಲರಿಗೂ ನಮಸ್ಕಾರ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.